ರಾಜ್ಯ ರಾಜಕಾರಣದಲ್ಲಿ ಮರಾಠ ಸಮುದಾಯದ ಪ್ರಭಾವಿ ನಾಯಕರಾಗಿರುವ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರಿಗೆ ಸಚಿವ ಸಂಪುಟದಲ್ಲಿ ಉನ್ನತ ಸ್ಥಾನಮಾನ ನೀಡುವಂತೆ ಆಗ್ರಹಿಸಿ ಮರಾಠ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮರಾಠ ಸಮಾಜದ ಮುಖಂಡ ಮುಕುಂದಪ್ಪ ಅಂಚಟಗೇರಿ, ಸಂತೋಷ್ ಲಾಡ್ ಅವರು ಜಾತಿ, ಧರ್ಮ, ಪಕ್ಷಗಳ ಭೇದವಿಲ್ಲದೆ ಎಲ್ಲ ವರ್ಗಗಳ ಜನರ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ರೈತರು, ಕಾರ್ಮಿಕರು ಹಾಗೂ ಯುವಕರ ಪರ ಧ್ವನಿಯಾಗಿದ್ದಾರೆ ಎಂದು ಹೇಳಿದರು. ರಾಜ್ಯದ ಅಭಿವೃದ್ಧಿ ಹಾಗೂ ಸಮುದಾಯದ ನಿರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರಿಗೆ ಉಪಮುಖ್ಯಮಂತ್ರಿ ಅಥವಾ ಸಚಿವ ಸಂಪುಟದಲ್ಲಿ ಮಹತ್ವದ ಜವಾಬ್ದಾರಿ ನೀಡಬೇಕೆಂದು ಒತ್ತಾಯಿಸಿದರು. ಸಮಾಜ ವತಿಯಿಂದ ಕಲಘಟಗಿ ತಾಲೂಕಾ ಮರಾಠ ಸಮಾಜ ವತಿಯಿಂದ ಸಂತೋಷ್ ಲಾಡ್ ಸಾಹೇಬರಿಗೆ ಹಿಂದಿನ ಮಂತ್ರಿಗಳಿಂದ ಸಿದ್ದರಾಮಯ್ಯ ಸಾಹೇಬರ ಮಂತ್ರಿಮಂಡಲದಲ್ಲಿ ಕಾರ್ಮಿಕ ಸಚಿವರನ್ನಾಗಿ ಮಂತ್ರಿಗಳಾಗಿ ಮಾಡಿದ್ರು. ನಮ್ಮ ಉದ್ದೇಶ ಅಷ್ಟೇ, ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಸರ್ಕಾರದ ಏನು ಕೆಲಸ ಕಾರ್ಯಗಳೆಲ್ಲವೂ ಅವನ್ನೆಲ್ಲ ಒಳ್ಳೆ ರೀತಿಯಿಂದ ಮಾಡ್ಯಾರ. ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತೇನಾದ್ರು ಕಾಂಗ್ರೆಸ್ ಗೆದ್ದಂದ್ರೆ ಸಂತೋಷ ಆಗುವುದಿಲ್ಲ. ಧಾರವಾಡ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ 21 ಸಲ ಜನ ಸಂಪರ್ಕ ಸಭೆ ಮಾಡಿದ್ದಾರ. ಆಮೇಲೆ ಕ್ಯಾಬಿನೆಟ್ ನಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರ. ಕಾರ್ಮಿಕ ಸಚಿವರಾಗಿ ಕೆಲಸ ಮಾಡಿ ಕಾರ್ಮಿಕ ಸಚಿವರು, ಕಾರ್ಮಿಕ ಇಲಾಖೆ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕ ಮಕ್ಕಳಿಗೆ ಹಾಗೂ ಗಿಗ್ ಕಾರ್ಮಿಕರಂತೇಳಿ ಒಂದು ಹೊಸ ಯೋಜನೆ ತಂದ್ರೆ, ಆಮೇಲೆ ಕಾರ್ಮಿಕ ಶಾಲೆಗಳನ್ನು ಸಂಕ್ಷೇಪ ಮಾಡಿದ್ರು. ಒಳ್ಳೆ ಒಳ್ಳೆ ಯೋಜನೆಗಳನ್ನು ತಂದಾರ. ಅವ್ರು ಇರುವುದರಿಂದ ಪಾರ್ಟಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಒಂದು ಒಳ್ಳೆ ರೀತಿ ಒಂದು ತಾಕತ್ತು ಬರ್ತೈತಿ. ಅದಕ್ಕೆ ಒಂದು ವಿಚಾರ ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ನಮ್ಮ ಸಾಹೇಬ್ರನ್ನ ಉಪಮುಖ್ಯಮಂತ್ರಿಯನ್ನಾಗಿ ಮಾಡ್ಬೇಕಂತೇಳಿ ನಮ್ಮ ಸಮಾಜ ವತಿಯಿಂದ ಮನವಿ.